ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಗೆ ಮಾಡಿ ತೋರಿಸ್ತಾ ಇರೋದು ಮಂಡಕ್ಕಿ ಒಗ್ಗರಣೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ. ಇವನ್ನ ಬೆಳಿಗ್ಗೆ ಟಿಫನ್ಗಾದ್ರೂ ಮಾಡ್ಕೋಬೋದು, ಇಲ್ಲ ಸಾಯಂಕಾಲ ಟೀ ಟೈಮ್ಗಾದ್ರೂ ನೀವು ಮಾಡ್ಕೋಬೋದು ರೀ. ನಾನು ಒಂದು 2-3 ದೊಡ್ಡ ದೊಡ್ಡ ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಒಂದು ಟೊಮೆಟೊನ ದೊಡ್ಡದು ತೊಳೆದ್ಬಿಟ್ಟು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಕರಿಬೇವು, ಕೊತ್ತಂಬರಿ ಮತ್ತು ಒಂದು 5-6 ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ರೀ. ಒಂದು ಪುಟ್ಟಿ ಮಂಡಕ್ಕಿ ತೊಗೊಂಡಿದ್ದೀನಿ ರೀ. ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಳ್ಳೋಣ. ಒಗ್ಗರಣೆಗೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕ್ಕೋತೀನಿ ರೀ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಒಂದು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ರೀ. ಇವಾಗ ಸಾಸಿವೆ ಜೀರಿಗೆ ಚಟಪಟ ಸಿಡಿದ ಮೇಲೆ ಒಂದು 3 ಈರುಳ್ಳಿನ ನಾನು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಲ್ಲ ರೀ, ಹಾಕ್ಕೋತೀನಿ. ಅದನ್ನು ಹಸಿಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು ಹಾಕ್ಕೋತಾ ಇದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿನ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಈರುಳ್ಳಿನ ಬೇಯಿಸ್ಕೊಳ್ಳಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕ್ರಿ. ಚೆನ್ನಾಗಿ ಕಾಯಿಸ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ಇವಾಗ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ಇದಕ್ಕೆ ಟೊಮೆಟೊ ಸೇರಿಸ್ಕೊಳ್ಳೋಣ. ಟೊಮೆಟೊನ ಒಂದು ತೊಳೆದ್ಬಿಟ್ಟು ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಟೊಮೆಟೊ ಹಾಕ್ಕೋತೀನಿ ರೀ. ಈರುಳ್ಳಿ ಜೊತೆ ಟೊಮೆಟೊನ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ಟೊಮೆಟೊ ಒಂದು ಸ್ವಲ್ಪ ಮೆತ್ತಗಾಗಲ್ರಿ. ಈರುಳ್ಳಿ ಟೊಮೆಟೊ ಚೆನ್ನಾಗಿ ಬೆಂದ್ರೆ ಒಗ್ಗರಣೆ ಚೆನ್ನಾಗಿರುತ್ತಿದ್ದು. ಇವಾಗ ಈರುಳ್ಳಿ ಟೊಮೆಟೊ ಬೆಂದಿದೆ. ನಾನು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಕಿದ್ದೀನಿ ರೀ, ತೊಳೆದ್ಬಿಟ್ಟು. ಇವಾಗ ಅದು ಹುಣಸೆಹಣ್ಣಿಂದ ರಸ ಹಾಕ್ಕೊಳ್ಳೋಣ. ಇದಕ್ಕೆ ನೀವು ಹುಣಸೆಹಣ್ಣು ರಸ ಹಾಕೋದ್ರಿಂದ ತುಂಬ ಟೇಸ್ಟ್ ಹಾಕಾವ ನೋಡ್ರಿ ಒಗ್ಗರಣೆ. ಒಬ್ಬೊಬ್ರು ನೀವು ಹಾಕಲ್ಲ, ಹಾಗೆ ಮಾಡ್ತೀರಿ. ಒಂದ್ಸರಿ ಈ ಥರ ಮಾಡ್ಕೊಂಡು ನೋಡಿ, ಹುಳಿ ಹಾಕ್ಕೊಂಡು ತುಂಬ ರುಚಿಯಾಗಿರ್ತಾವೆ. ಟೇಸ್ಟ್ ಹೇಗಿದೆ ಅಂತ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಮರೆಯದೇನೆ ತಿಳಿಸಿ. ಇವಾಗ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಳಿ. ಈರುಳ್ಳಿ ಟೊಮೆಟೊ ಹುಳಿ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಕುದಿಲ್ರಿ. ಇದು ಈ ಥರ ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಮಾಡ್ಕೊಂಡು ನೋಡಿ, ತುಂಬ ಟೇಸ್ಟಿಯಾಗಿರ್ತಾವೆ. ನೀವು ರುಚಿ ಮರೆಯಲ್ಲ ನೋಡಿರಿ. ಮಂಡಕ್ಕಿ ಒಗ್ಗರಣೆ ಮಾಡ್ಬೇಕಂದಾಗ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಿ ನೀವು, ಅಷ್ಟು ಟೇಸ್ಟಿಯಾಗಿರ್ತಾವೆ. ಇವಾಗ ಒಂದು ಸ್ವಲ್ಪ ಇದಕ್ಕೆ ಬೆಲ್ಲ ಸೇರ್ಸೋಣ ರೀ. ಬೆಲ್ಲ ಸೇರಿಸೋದ್ರಿಂದ ಸಿಹಿ ಹುಳಿ ತುಂಬ ಚೆನ್ನಾಗಿರ್ತಾವೆ ರುಚಿಯಾಗಿ. ಹುಳಿ ಮತ್ತು ಬೆಲ್ಲ ಹಾಕೋದ್ರಿಂದ ಸಖತ್ ಟೇಸ್ಟ್ ಕೊಡುತ್ತೆ ನೋಡ್ರಿ. ಇದು ಮರ್ಯಾದೆನೇ ಈ ಥರ ಮಾಡ್ಕೊಂಡು ತಿಂದು ನೋಡಿ. ಇವಾಗ ಒಗ್ಗರಣೆ ರೆಡಿ ಆಯ್ತಲ್ಲ, ಗ್ಯಾಸ್ ಆರಿಸ್ಬಿಟ್ಟು ಅದನ್ನ ಮಂಡಕ್ಕಿಗೆ ತೋಯಿಸಿ ಕಲಿಸ್ಕೊಳ್ಳೋಣ ರೀ. ಒಂದು ಪಾತ್ರೆಯಲ್ಲಿ ನೀರು ತೊಗೊಳ್ಳೋಣ. ನೀರು ತೊಗೊಂಡು ಮಂಡಕ್ಕಿ ಹಾಕ್ಕೊಂಡು ತೋಯಿಸ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಮಂಡಾಳನ್ನ ಕೈಯಿಂದ ನೆನೆಸ್ಬಿಟ್ಟು ತಕ್ಕೋಬೇಕು. ತುಂಬ ಟೇಸ್ಟಿಯಾಗಿರ್ತಾವೆ. ನೀವು ಸಾಯಂಕಾಲ ಟೀ ಟೈಮ್ಗಾದ್ರೂ ನೀವು ಮಾಡ್ಕೊಂಡು ತಿನ್ಬೋದು ರೀ. ಮಂಡಕ್ಕಿ ಮಿರ್ಚಿ ಬಜ್ಜಿನ ಮಾಡ್ಕೊಂಡು ತಿನ್ಬೋದು. ಬೇಡ ನಿಮ್ಗೆ ಬೆಳಗ್ಗೆ ಟಿಫನ್ಗೆ ಬೇಕಂದ್ರೆ ಟಿಫನ್ ಕೂಡ ಮಾಡ್ಕೋಬೋದು ರೀ. ಸಖತ್ತಾಗಿರ್ತಾವೆ ನೋಡ್ರಿ. ನೋಡಿ, ಈ ಥರ ಮಂಡಕ್ಕಿನ ತೋಯಿಸ್ಬಿಟ್ಟು ಸೇರಿಸ್ಕೊಳ್ಳೋಣ. ಇಲ್ಲ ನೀವು ಯಾರಾದರೂ ಗೆಸ್ಟ್ ಬಂದಾಗ ಮಂಡಾಳ ಒಗ್ಗರಣೆ ಬಜ್ಜಿ ಮಿರ್ಚಿ ಮಾಡ್ಬೋದು. ಒಳ್ಳೆ ಕಾಂಬಿನೇಷನಲ್ಲ ಇವು, ಸಖತ್ತಾಗಿರ್ತಾವೆ, ಬೇಗನೇನೂ ಆಗ್ತಾವೆ. ನೋಡಿ, ಈ ಥರ ನೆನೆಸಿ ತಗೊಳ್ಳೋಣ. ನೀರು ಹಿಂಡಿಬಿಟ್ಟು ತಗೋಬೇಕು. ತುಂಬ ರುಚಿಯಾಗಿರ್ತಾವೆ ನೋಡ್ರಿ ಮಂಡಾಳ ಒಗ್ಗರಣೆ. ಇವಾಗ ಇವು ಕಲಿಸ್ಕೊಳ್ರಿ. ಇವು ಕಲಿಸಿದ ಮೇಲೆ ಒಗ್ಗರಣೆಗೆ ಇನ್ನೂ ಸ್ವಲ್ಪ ಹಿಡಿತೈತಂದ್ರೆ ನೋಡಿಬಿಟ್ಟು ಮತ್ತೊಂದು ಸ್ವಲ್ಪ ಮಂಡಾಳ ನೀವು ತೋಯಿಸಿ ಕೂಡ್ಸ್ಕೋಬೇಕ್ರಿ. ಇದಕ್ಕೆ ಒಮ್ಮೆ ಜಾಸ್ತಿ ಆಗಿಬಿಟ್ರೆ ಗೊತ್ತಾಗಲ್ಲ. ಮಂಡಕ್ಕಿ ಎಲ್ಲ ಕಲಿಸ್ಕೊಳ್ರಿ ಒಗ್ಗರಣೆ ಜೊತೆ. ಈಗ ಒಗ್ಗರಣೆಗೆ ಇನ್ನೂ ಸ್ವಲ್ಪ ಮಂಡಾಳ ಹಿಡಿತಾವಂದ್ರೆ ಇನ್ನೊಂದು ಸ್ವಲ್ಪ ತೋಯಿಸಿ ಕಲಿಸ್ಕೊಳ್ಳೋಣ ರೀ. ನೋಡಿ, ನಾನು ಒಗ್ಗರಣೆ ಹಿಡಿಯುತ್ತೆ, ಅದಕ್ಕೆ ಏನೋ ಸ್ವಲ್ಪ ಮಂಡಕ್ಕಿನ ತೋಯಿಸಿ ಹಾಕೋತಾ ಇದ್ದೀನಿ ನೋಡಿರಿ. ನೀರೆಲ್ಲ ಹಿಂಡಿ ತಗೊಂಡು ಕಲಿಸ್ಕೋಬೇಕ್ರಿ. ನೋಡಿರಿ, ಇನ್ನೂ ಸ್ವಲ್ಪ ಮಂಡಕ್ಕಿ ನಾನು ತೋಯಿಸಿ ಹಾಕ್ಕೊಂಡಿದ್ದೀನಿ. ಇವಾಗೆಲ್ಲ ಚೆನ್ನಾಗಿ ಇವನ್ನ ಮಿಕ್ಸ್ ಮಾಡ್ಕೋಬೇಕು. ರೊಟ್ಟಿ ಚಪಾತಿ ಮಾಡೋಕ್ಕೆ ಬೇಜಾರಾದಾಗ, ರೊಟ್ಟಿ ಚಪಾತಿ ಮತ್ತು ಉಪ್ಪಿಟ್ಟು ತಿಂದು ಬೇಜಾರಾಯ್ತಂದ್ರೆ ನೀವು ಈ ಥರ ಹುಣಸೆಹಣ್ಣು ಹುಳಿ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡು ಈ ಥರ ಮಂಡಾಳ ಒಗ್ಗರಣೆ ಮಾಡ್ಕೊಂಡು ತಿಂದು ನೋಡಿರಿ. ತುಂಬ ಸಖತ್ತಾಗದವೆ ನೋಡ್ರಿ ಇವು. ಈ ಥರ ಮಾಡ್ಕೊಂಡು ತಿಂದ್ರಿ ಅಂದ್ರೆ ರುಚಿ ಮರೆಯಲ್ಲ ನೋಡ್ರಿ. ನೀವು ನೋಡಿದ್ರೆ ಈಗ ಬಾಯಾಗ ನೀರು ಬರಾಕತ್ತಾವ ನೋಡ್ರಿ, ತಿನ್ಬೇಕು ಅನ್ನಿಸ್ತಾ ಇದೆ, ಅಷ್ಟು ಚೆನ್ನಾಗಾಗ್ಯಾವ ನೋಡ್ರಿ. ನೋಡಿ, ಇವೆಲ್ಲ ರೆಡಿ ಆದ್ವಲ್ರಿ. ಸ್ವಲ್ಪ ಮೇಲೆ ಕೊತ್ತಂಬರಿ ಉದುರಿಸ್ಕೊಳ್ಳೋಣ. ಕೊತ್ತಂಬರಿ ಉದುರಿಸ್ಕೊಂಡು ಇವಾಗ ರೆಡಿ ಆದ್ವಲ್ಲ, ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಈ ಮಂಡಾಳ ಒಗ್ಗರಣೆ ಜೊತೆ ನೀವು ಮೊಸರು ಹಾಕ್ಕೊಂಡು ತಿಂದ್ರೆ ತುಂಬ ಸಖತ್ತಾಗಿರ್ತದೆ ನೋಡ್ರಿ. ಮೇಲ್ಗಡೆ ಎಲ್ಲ ನಾವು ಇತ್ತಾಗ ಮೊಸರು ಹಾಕ್ಕೊಂಡು ತಿಂತೀವಿ ರೀ, ತುಂಬ ರುಚಿಯಾಗಿರ್ತಾವೆ. ಇದಕ್ಕೆ ಕಡ್ಲಿ ಪುಡಿ ಮೊಸರು. ನೋಡಿ, ಇವಾಗ ರೆಡಿ ಆದ್ವಲ್ರಿ. ತಟ್ಟಿಗೆ ನಾನು ಸರ್ವ್ ಮಾಡಿದ್ದೀನಿ.
ಮತ್ತು ಮೊಸರು ಕಡಲೆ ಪುಡಿ ಮತ್ತು ಇದಕ್ಕೆ ಬಜ್ಜಿ ಇಟ್ಟು ನಾನು ಸರ್ವ್ ಮಾಡಿದ್ದೀನಿ ನೋಡ್ರಿ. ಈಗ ರೆಡಿ ಆದವಲ್ಲ ಇವನ್ನ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಮರೆಯದೇನೆ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿರಿ. ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾನು ಹಾಕೋ ಮುಂದಿನ ವಿಡಿಯೋ ನಿಮ್ಗೆ ಮೊದಲು ಬರ್ತಾವ್ರಿ. ಧನ್ಯವಾದಗಳು.